ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ವಿಶೇಷ ಏನು ಅಂದರೆ ಇವತ್ತು ಭೀಮನ ಅಮಾವಾಸ್ಯೆ. ಸೊ ಬೆಳಗ್ಗೆನೇ ಎಲ್ಲ ಪೂಜೆ ಆಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಕೋರ್ಮಂಗ್ಲದ ಹತ್ರ ಇಜಿಪುರದ ಹತ್ರನೇ ಅವ್ರು ವೆಂಕಟೇಶ್ವರಂದು ಒಂದು ದೇವಸ್ಥಾನ ಓಪನ್ ಆಗಿದೆ. ಶ್ರಾವಣಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಫಸ್ಟ್. ಬಟ್ ಶ್ರಾವಣದಲ್ಲಿ ಕಾಲಿಡೋ ಕಾಲ ತುಂಬ ರಶ್ ಇರುತ್ತೆ. ಸರಿ ಇವತ್ತು ಹೆಂಗಿದ್ರು ಭೀಮನ ಅಮಾವಾಸ್ಯೆ ಒಳ್ಳೆ ದಿನ ಆಯಿತು ಹೋಗೋಣ ಅಂದ್ಬಿಟ್ಟು ಆಂಟಿಗೆ ಫೋನ್ ಮಾಡಿದೆ, ಶಾಂತ ಆಂಟಿಗೆ. ಅವರು ಅಂದರು ಸರಿ. ಬೆಳಗ್ಗೆನೇ ಎದ್ದು ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ತುಂಬ ಚೆನ್ನಾಗಿದೆಯಂತೆ ದೇವಸ್ಥಾನ. ನೋಡೋಣ, ಎಷ್ಟು 6-7 ವರ್ಷದಿಂದ ಅದು ಇದ್ದಿದ್ದು. ಈಗ ಸೊ 6-7 ವರ್ಷ ಆದಮೇಲೆ ಈಗ ಅದು ಫಿನಿಶ್ ಆಗಿ ದೇವಸ್ಥಾನ ಇದಾಗಿದೆ. ತುಂಬ ಪಾಪ್ಯುಲರ್ ಆಗಿದೆ. ನಾವು ಹೋಗಬೇಕು ಅಂದ್ಕೊಂಡು ಇವತ್ತು ಹೊರಟಿದ್ದೀವಿ. ಸೊ ನನ್ನ ಮಗಳು ಮಿಸ್ಸಿಂಗು. ನನ್ನ ಮಗಳು ಪಿ ಜಿಗೆ ಹೋಗಿದ್ದಾಳೆ. ಸೊ ಅವಳು ಕಾಲೇಜ್ ಇಲ್ಲಿಂದ ತುಂಬ ದೂರ. ನಮ್ದಲ್ಲಿ ಕನ್ಸ್ಟ್ರಕ್ಷನ್ ಮುಗಿಯೋವರೆಗೂ ಅವಳಲ್ಲಿ ಇರಲಿ ಅಂತ ಪಿ ಜಿಲಿ ಬಿಟ್ಟಿದ್ದೀನಿ. ಸೊ 3 months ಅವಳು ಪಿ ಜಿಲಿ ಇರಬೇಕಾಗುತ್ತೆ, ಇಲ್ಲಾಂದರೆ ಅವಳು ಇರ್ತಿದ್ಲು. ಸೊ ಅವಳೊಬ್ಳು ಮಿಸ್ಸು, ಬೇಜಾರಾಗ್ತಾ ಇದೆ. ತುಂಬ ಚೆನ್ನಾಗಿದೆ ನೋಡಿ, ಚಿಕ್ಕ ರೋಡು, ಇಜಿಪುರ ರೋಡು, ಕೋರ್ಮಂಗ್ಲ. ಬಟ್ ಆದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಲ್ಗಡೆ ಅಲ್ಲಿ ಹೋಗಿ ಪಾದ ಮುಟ್ಟಕ್ಕೆ ಬಿಡ್ತಾರಂತೆ. ಪರ್ ಹೆಡ್ 100 rupees ಸ್ಪೆಷಲ್ ಎಂಟ್ರಿ ಅಂದಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಡೀ ಮಗನೇ ನೀನೇ ನೀಟಾಗಿ ಮೇಲಿಂದ ಗೋಪುರದಿಂದ ಕೆಳಗಡೆ ದೇವಸ್ಥಾನ ಇದೆ. ಇನ್ನೂ ನೋಡಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿದೆ. ಆಂಟಿ ಬರಬೇಕು, ವೇಟ್ ಮಾಡ್ತಾ ಇದ್ದೀನಿ. 15 ನಿಮಿಷ ಇದು ಬಂದು ಆಂಟಿಗೋಸ್ಕರ ವೇಟ್ ಮಾಡ್ತೀನಿ. ಪುಣ್ಯಕ್ಕೆ ರಶ್ ಇಲ್ಲ. ರಶ್ ಇದ್ದಿದ್ರೆ ಹಿಂಸೆ ಆಗ್ಬಿಟ್ಟಿರೋದು. ಬಿಸಿಲಿಲ್ಲ, ರಶ್ಶು ಇಲ್ಲ. ಸೊ ದರ್ಶನ ಮಾಡ್ಬೋದು. ಚೆನ್ನಾಗಿದೆ. ಎಲ್ಲ ತಾಮ್ರದಲ್ಲಿ ಪಾದ ಮಾಡಿದ್ದಾರೆ. ಸೂಪರ್. ಅಲ್ಲಪ್ಪ, 2019ರಿಂದ ಇದು ಶುರು ಆಗಿರೋದಂತಲ್ಲ? ಆವಾಗ ಶುರುವಾಗಿದ್ದು, ನಿಲ್ಲಿಸಿದ್ದು ಒಂದು ತಿಂಗಳ ಮ್ಯಾಗ ಒಂದು ವಾರ 48 ದಿವಸ ಮಂಡಲ ಪೂಜೆ ಮೊನ್ನೆ ಆಯಿತು, ಶನಿವಾರ. ಇವತ್ತೇನು ಗುರುವಾರ, ಇದು ಅಮಾವಾಸ್ಯೆ, ಭೀಮ್ ಅಮಾವಾಸ್ಯೆ. ಇವತ್ತು ಆಷಾಢ ತಿಂಗಳು ಹೊರಟು. ಬಟ್ ಇದು 2019ರಿಂದ ಶುರು ಮಾಡಿರೋದು ಕೆತ್ತನೆ ಅಂತ ಹೇಳ್ತಾರೆ. ಹೌದು. ಇದೆ, ಚೆನ್ನಾಗಿ ದರ್ಶನ ಆಯ್ತು. ಅವ್ರು ಹೇಳ್ದಂಗೆ ಶನಿವಾರ ಭಾನುವಾರ ಆಗಿದ್ರೆ ತುಂಬ ಕ್ರೌಡ್ ಇರೋದು. ಆಂಟಿನ ಕರ್ಕೊ. ಶನಿವಾರ ಭಾನುವಾರ ಆಗಿದ್ರೆ ತುಂಬ ಕ್ರೌಡ್ ಆಗಿರೋದು. ಹೆಂಗೋ ಬಂದ್ವಿ, ಎಷ್ಟು ಸರಿ ಬೇಕು ಅಷ್ಟು ಸರಿ ಪಾದ ಮುಟ್ಟಿದ್ವಿ. ಚೆನ್ನಾಗಿ ದರ್ಶನ ಆಯಿತು. ಇಲ್ಲಿ ರಾಮನ ದೇವಸ್ಥಾನ ಇದೆಯಂತೆ, ಅಲ್ಲಿ ನೋಡ್ಕೊಂಡು ನೆಕ್ಸ್ಟ್ ಎಲ್ಲಿ ಹೋಗೋಣ ಅಂತ ಹೇಳ್ತಾರೆ ಆಂಟಿ. ಕೇಳ್ಕೊಂಡು ಅಲ್ಲಿಗೆ ಹೋಗೋಣ ಬನ್ನಿ. ಸೊ ಇದು ದೇವಸ್ಥಾನದಿಂದ ಇರೋ ರಾಮನ ದೇವಸ್ಥಾನ. ಒಳಗೆ ಫೋಟೋಗ್ರಫಿ ಎಲ್ಲೂ ಇಲ್ಲ. ಸೊ ಇದು ಬಂದು ಮಹಾಲಕ್ಷ್ಮಿ ಅಮ್ಮನ ದೇವಸ್ಥಾನ. ದರ್ಶನ ಎಲ್ಲ ಆಯಿತು. ಪುರಿ ಜಗನ್ನಾಥ್ ಮಂದಿರ ಹೋಗೋಕ್ಕಾಗಲಿಲ್ಲ. HSR ಲೇಔಟ್ ಹತ್ರ ಕ್ಲೋಸ್ ಆಯಿತು 4 o'clock. ಯಾಕಂದರೆ ಈ ಸ್ವಲ್ಪ ಮಳೆ ಸೀಸನ್ ಆಗಿರೋದ್ರಿಂದ ಮಳೆ ಬೀಳ್ತಾನೆ ಇರುತ್ತೆ ಅಂದ್ಬಿಟ್ಟು ಆಂಟಿನೂ ಹೊರಟುಬಿಟ್ರು. ಸೊ ನಾವು ಅಲ್ಲೇ ಬಂದು ಯಾವುದೋ ಕೃಷ್ಣ ಗ್ರ್ಯಾಂಡ್ ಅಂತ ಹೋಟ್ಲಲ್ಲಿತ್ತು, ವೆಜ್ ಊಟ ಮಾಡಿಕೊಂಡು ಆಂಟಿ ಹಂಗೆ ಹೋದರು. ಸೊ ನಾನು ಹಿಂಗೆ ಬಂದೆ. ನೋಡಿದ್ರೆ ಆಲ್ರೆಡಿ ಇಲ್ಲಿ ಮಳೆ ಬೀಳ್ತಾ ಇದೆ ಜಯನಗರ್ ಸೈಡು. ಸೊ ಮನೆಗೆ ಹೋಗಿ ರೆಸ್ಟ್ ಮಾಡೋದು. ಸೊ ಇಲ್ಲಿಗೆ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗು ದೇವಸ್ಥಾನದಿಂದ ಬಂದ ಮೇಲೆ. ಸೊ ಈಗ ಫಿಲಿಮ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಫ್ರಮ್ ಸೋ ಅಂತ ಬರಲ್ಲ ಅಂತ ಇದ್ರು. ಫಿಲಿಮಿಗೆ ಬರಲ್ಲ ಅಂತ ಇದ್ರಿ. ಇವಾಗ 2 hour ಕುತ್ಕೊಳ್ಳಲ್ಲ ಅಂತ ಗಲಾಟೆ ಮಾಡ್ತಿದ್ರು. ಗಲಾಟೆ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಫಿಲಿಮಿಂದ ಬಂದ ಮೇಲೆ ಫಿಲಿಮ್ ಹೆಂಗಿದೆ ಅಂತ ಅವರೇ ಹೇಳೋದು. ಬರಲ್ಲ ಅಂತ ಅಂದವ್ರನ್ನ ಬಲವಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ. ನನ್ನ ಮಗ ಬೇರೆ 2-3 ಫಿಲಿಮ್ ಹೇಳ್ದ. ಅದು ಯಾವುದು ಬೇಡ, ಇದಕ್ಕೆ ಹೋಗೋಣ, ರಾಜ್ಬೀರ್ ಶೆಟ್ಟಿ ಅವ್ರದ್ದು ನೋಡೋಣ, ಅವ್ರದ್ದು ಚೆನ್ನಾಗಿರುತ್ತೆ ಫಿಲಿಮ್ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಹೋಗಿ ಬಂದ್ವಿ. ಫ್ರಮ್ ಸೋ ನಮಗೆಲ್ಲ ಓಕೆ ಅನ್ನಿಸ್ತು. ತುಂಬ ಹೈಪ್ ಆಗಿಬಿಟ್ಟಿತ್ತು. ಬಟ್ ಅಷ್ಟು ಇದು ಅನ್ನಿಸ್ಲಿಲ್ಲ. ಬಟ್ ಟೈಮ್ ಪಾಸ್ ಚೆನ್ನಾಗಿತ್ತು, ಕಾಮಿಡಿ ಓಕೆ ಆಗಿತ್ತು. ಬಟ್ ನಮ್ಮ ಮನೆಯವ್ರಿಗೆ ಒಂಚೂರು ಇಷ್ಟ ಆಗಲಿಲ್ಲ ಅಂತಂದರೆ ಓಕೆ ಅಂತ ಅನ್ನಿಸ್ತು ಅವ್ರಿಗೆ. ಸರಿ ಅಂದ್ಬಿಟ್ಟು ಒಂದು ಫಿಲಿಮ್ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿತ್ತು. ಅವರೊಬ್ರಿಗೆ ಇಷ್ಟ ಆಗಲಿಲ್ಲ ಅಷ್ಟೇ. ಬಟ್ ನಾನು ನನ್ನ ಮಗ ಎಂಜಾಯ್ ಮಾಡಿದ್ವಿ. ಮನೆಗೆ ಬಂದು ಇವತ್ತು ಶ್ರಾವಣ ಆದ್ದರಿಂದ ನಾನ್ ವೆಜ್ ಏನೂ ಇಲ್ಲದೆ ಇರೋದ್ರಿಂದ ಪಾಲಕ್ ಪೂರಿ ಚಟ್ನಿ ಪಲ್ಯ. ಹೆಂಗಿದೆ ರೀ ಹೋಗ್ಲಿ? ಪಾಲಕ್ ಪೂರಿ ಚಟ್ನಿ ಪಲ್ಯ ಚೆನ್ನಾಗಿದೆಯಾ? ಬಾಯ್ ಬಿಟ್ಟು ಮಾತಾಡಿ.
ಸೊ ಚೆನ್ನಾಗಿದೆ. ಇವಾಗ ಟೈಮ್ ಆಲ್ರೆಡಿ 3:30 ಆಗೋಗಿದೆ. ಸಾಯಂಕಾಲ ನನ್ನ ಫ್ರೆಂಡ್ ಮಗಳು, ಸ್ಕೂಲ್ ಫ್ರೆಂಡ್ ಮಗಳದು ಅರಂಗೇಟ್ರಮ್ ಇದೆ ಕೋರಮಂಗಲ ಕ್ಲಬ್ಬಲ್ಲಿ, ಹೋಗಬೇಕು. ಸೊ ನಾನು ಅವಳು 26 ಇಯರ್ಸ್ ಆದಮೇಲೆ ಮೀಟ್ ಮಾಡ್ತಾ ಇರೋದು. ಆ್ಯಕ್ಚುಲಾಗಿ ಬರೀ ವಾಟ್ಸಪ್ಪಲ್ಲಿ ಅಲ್ಲಿ ಇಲ್ಲಿ ಅಷ್ಟೇ, ನೋಡಿಲ್ಲ ಡೈರೆಕ್ಟಾಗಿ. ಅವಳ ಮಗಳದು ಅರಂಗೇಟ್ರಮ್ ಇದೆ ಕೋರಮಂಗಲ ಕ್ಲಬ್ಬಲ್ಲಿ. ಹೆಂಗೆ ಪರಿಚಯ ಅಂತ ಅಂದರೆ, ಅವಳು ಕರೆದಿರೋದು ಅಂದರೆ ಅವ್ರ ಮಗಳು ಬಂದು ನನ್ನ ಮಗಳು ಒಂದೇ ಕಾಲೇಜ್, ಜೈನ್ ಕಾಲೇಜಲ್ಲಿ ಇದ್ದಿದ್ದು. ಸೊ ನನ್ನ ಮಗಳು ಸೀನಿಯರ್, ಈಗ ಅವಳು BBA ಹೋಗಿದ್ದಾಳೆ. ಸೊ ಅವಳು ಈಗ 2nd PU ಬಂದಿದ್ದಾಳೆ, ನನ್ನ ಫ್ರೆಂಡ್ ಮಗಳು. ಸೊ ಇಬ್ಬರು ಡ್ಯಾನ್ಸರ್ಸ್, ಅದರಿಂದ ನನ್ನ ಮಗಳು ಫ್ರೀ ಸ್ಟೈಲು ಡ್ಯಾನ್ಸರು, ಅವಳು ಬಂದು ಭರತನಾಟ್ಯ ಡ್ಯಾನ್ಸರು. ಸೊ ಒಂದೇ ಕ್ಲಬ್ಬಲ್ಲಿ ಇದ್ದಾಗ ಪರಿಚಯ ಆಗಿ, ಸೊ ಹಂಗೆ ಫೇಸ್ಬುಕ್ಕಲ್ಲಿ ನೋಡಿದ್ದಾರೆ ಯಾರು ಏನು ಅಂದರೆ, ಓಕೆ ರಾಮನಗರದಿಂದ ಹಿಂಗೆ ಅಂದಾಗ, ಸೊ ನಮ್ಮ ಮಮ್ಮಿ ಫ್ರೆಂಡ್ಸ್ ಅಂತ ಆಗಿ, ಸೊ ಅವಳು ಬರಲೇಬೇಕು ಅಂತ ತುಂಬ ಫೋನ್ ಮಾಡಿ ಮೆಸೇಜಸ್ ಮಾಡ್ತಿದ್ಲು. ಸೊ ನನ್ನ ಮಗಳಂತೂ ಬರೋಕ್ಕಾಗಲ್ಲ, ಅವಳು ಆಲ್ರೆಡಿ PG ಇದ್ದಾಳೆ. ಸೊ ನಾವು ಹೋಗಿ ಬರೋಣ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಇನ್ನೊಬ್ಳು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. 5:30 ಹೆಂಗೆ ಬಿಡೋಣ, 6ಕ್ಕೆ ಶುರು, 5:30 ಬಿಟ್ಟರೆ ಇಲ್ಲಿಂದ ಹೋಗೋಕೆ ಒಂದು 1/2 hour ಸಾಕು. ಸೊ ಹೆಂಗಿರುತ್ತೆ ಅರಂಗೇಟ್ರಮ್, ಅಲ್ಲಿದ್ದ ವಿಡಿಯೋ ಎಲ್ಲ ನೋಡೋಣ ಬನ್ನಿ. நாளைவதூரி மகந்திரநாளேட்டு படைக்க மோக பரிசுடை பாதர்கள் நாளைவதூரி மகந்திரநாளே. And I'm not surprised that she wants that, because you can see the result of what her training is. ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದೆ. ಫುಲ್ ಪ್ರೋಗ್ರಾಮ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ 4 hours ಪ್ರೋಗ್ರಾಮ್ ಅಂತೆ. ಸೊ ನಾನು 2 hours ಒಂದು 8 o'clockವರೆಗೂ ಇದ್ದೆ. ಸೊ ಆಮೇಲೆ ಮಾತಾಡಿಸ್ಕೊಂಡು ಹಂಗೆ ಬಂದುಬಿಟ್ಟು 8:30ಗೆಲ್ಲ ಮನೆಗೆ ಬಂದೆ. ಸೊ ಎಲ್ಲ ವೇಟ್ ಮಾಡ್ತಿರ್ತಾರೆ ಅಂತ. ತುಂಬ ಚೆನ್ನಾಗಿತ್ತು. ಬಟ್ 4 hours ಕಂಟಿನ್ಯೂಸ್ ಆಗಿ ಡ್ಯಾನ್ಸ್ ಮಾಡೋದಂದರೆ ತಮಾಷೆ ಇಲ್ಲ. 10 ನಿಮಿಷ ಬ್ರೇಕ್ ಅಷ್ಟೇನೇ. ಬಟ್ ತುಂಬ ಚೆನ್ನಾಗಿ ಮಾಡಿದ್ಲು ಹುಡುಗಿ, ನನ್ನ ಫ್ರೆಂಡ್ ಮಗಳೇನೆ. ತುಂಬ ಚೆನ್ನಾಗಿ ಮಾಡಿದ್ಲು. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಆ ಥರ ನೋಡಿದ್ದು. ಎಷ್ಟು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ತಾರೆ ಆ ಸ್ಟೆಪ್ಸು, ಇದು ಎಲ್ಲ ತುಂಬ ಕಷ್ಟ. ಬಟ್ ಸಖತ್ ಹಾರ್ಡ್ ವರ್ಕ್ ಮಾಡಿದೆ ಹುಡುಗಿ. ಸೊ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. ಆ್ಯಕ್ಚುಲಿ ಏನೋ ಅಂದ್ಕೊಂಡು ಹೋದೆ, ಬಟ್ ಚೆನ್ನಾಗಿತ್ತು. ಸೊ ಇದು 2 days ವ್ಲಾಗ್ ಆಗಿರುತ್ತೆ. ಸೊ ನಿನ್ನೆ ಮತ್ತು ಇವತ್ತೊಂದು 2 ದಿನದ್ದು ಮಿಕ್ಸ್ ಆಗಿ ಒಂದು ವ್ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು.